कर्नाटका गुलबर्गा शहर के विद्यानगर कॉलोनी में मौजूद मदीना मस्जिद के जिम्मेदारान की जानिब से आज मस्जिद में बिरादरान वतन हिंदू भाइयों के लिए इफ्तार का इंतज़ाम किया गया था। इस मौके पर मदीना मस्जिद के इमाम जनाब शमीम साहब की क़िरात से जलसे की शुरुआत हुई। इसके बाद इंजीनियर यूसुफ साहब बीजापुर ने बिरादरान वतन को रमज़ान और रोज़े की अफादियत बयान करते हुए तफसील बयान फरमाई। अतराफ टीवी के नुमाइंदों से बात करते हुए एडवोकेट सिद्धराम वाड़ी, भगवान दास और इंजीनियर शिव कुमार हरसूर ने इस इफ्तार के प्रोग्राम के ताल्लुक से अपने तासुरात पेश किए। मस्जिद कमेटी के जानिब से मस्जिद के सेक्रेटरी पाशा साहब जागीरदार ने आए हुए मेहमानों का शुक्रिया अदा किया। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़।
بسم الله الرحمن الرحيم. يا أيها الذين آمنوا كتب عليكم الصيام كما كتب على الذين من قبلكم لعلكم تتقون أياما معدودات. فمن كان منكم مريضا أو على سفر فعدة من أيام أخر. وعلى الذين يطيقونه فدية طعام مسكين. فمن تطوع خيرا فهو خير له، وأن تصوموا خير لكم إن كنتم تعلمون. شهر رمضان الذي أنزل فيه القرآن هدى للناس وبينات. ಮದೀನಾ ಮಸ್ಜಿದ್ ಕಮಿಟಿ ವತಿಯಿಂದ ರಂಜಾನ್ ತಿಂಗಳ ಪ್ರಯುಕ್ತ ತಮಗೆಲ್ಲರಿಗೂ ಇಲ್ಲಿ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಪೂರಕವಾದ ಸ್ವಾಗತವನ್ನು ಕೋರಿ ಶ್ರೀಯುತ್ ಯೂಸುಫ್ ಸಾಬ್ ಇಂಜಿನಿಯರ್ ಇವರು ಬಿಜಾಪುರದಿಂದ ಬಂದಿದ್ದಾರೆ. ಇವತ್ತು ಇಲ್ಲೇ ನಮ್ಮ ಗುಲ್ಬರ್ಗದಲ್ಲೇ 8-10 ವರ್ಷದಿಂದ ಕೆಲಸ ಮಾಡಿ ಇಂಜಿನಿಯರ್ ಅಂತ ರಿಟೈರ್ಡ್ ಆಗಿ ಬಂದಿದ್ದಾರೆ. ಅವರು ತಮಗೆ ಈ ರಂಜಾನ್ ತಿಂಗಳಿನ ಮಹತ್ವ, ಈ ರಂಜಾನ್ ತಿಂಗಳು ಯಾಕೆ ನಾವು ಮುಸ್ಲಿಮ್ಸ್ ಆಚರಿಸ್ತೀವಿ ಅಂತ ಬಗ್ಗೆ ವಿವರವಾಗಿ ಹೇಳ್ತಾರೆ. ನಾನು ಕಮಿಟಿ ವತಿಯಿಂದ ಮತ್ತು ತಮ್ಮೆಲ್ಲರ ವತಿಯಿಂದ ಯೂಸುಫ್ ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ, ದಯವಿಟ್ಟು ತಾವು ರಂಜಾನ್ ಬಗ್ಗೆ, ರಂಜಾನದ ಮಹತ್ವದ ಬಗ್ಗೆ ಹೇಳಿಕೊಡ್ಬೇಕಂತ ತಿಳ್ಕೊಂಡು ವಿನಂತಿ ಮಾಡ್ತೀನಿ. ನನಗೆ, ನಿಮಗೆ ಮತ್ತು ಇಡೀ ಮಾನವ ಕೋಟಿಗೆ ಈ ವಿಶ್ವದಲ್ಲಿರುವಂತಹ ಸಕಲ ಚರಾಚರ ವಸ್ತುಗಳನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು, ಎಲ್ಲ ಮನುಷ್ಯರನ್ನು ಸೃಷ್ಟಿಸಿ ಅವೆಲ್ಲವುಗಳನ್ನು ಸಾಕು ಸಲಹುತ್ತಿರುವಂತಹ ನಮ್ಮೆಲ್ಲರ ಒಡೆಯನಿಗೆ, ನಮ್ಮೆಲ್ಲರ ಪ್ರಭುವಿನಿಗೆ, ನಮ್ಮೆಲ್ಲರ ಪೋಷಕನಿಗೆ, ನಮ್ಮೆಲ್ಲರ ಪರಿಕರ್ತನಿಗೆ, ನಮ್ಮೆಲ್ಲ ಆರಾಧನೆಗೆ ಯೋಗ್ಯನಾದಂಥ ಆ ಮಹಾನ್ ಅಲ್ಲಾಹನಿಗೆ ಅನಂತ ಅನಂತ ವಂದನೆಗಳು. ಆ ಸೃಷ್ಟಿಕರ್ತನಾದ ಅಲ್ಲಾಹನು ಬಹಳ ದಯಾಮಯನು, ಕರುಣಾನಿಧಿಯೂ ಆಗಿದ್ದಾನೆ. ಅವನಲ್ಲಿ ಇಷ್ಟು ಮಮತೆ, ಕರುಣೆ ಇದೆ. ಒಬ್ಬ ತಾಯಿಯ ಹೃದಯದಲ್ಲಿ ಏನು ಮಮತೆ ಇದೆ ಅಂತ 70 ತಾಯಿಂದರಿಗಿಂತ ಹೆಚ್ಚು ಕರುಣೆ, ಮಮತೆ ಅವನಲ್ಲಿ ಇದೆ. ಅದಕ್ಕಾಗಿ ಅವನು ಈ ಭೂಮಿಯನ್ನು ಹುಟ್ಟಿಸಿದ ಮೇಲೆ, ಈ ಭೂಮಿಯಲ್ಲಿ ಜನರನ್ನು ಹುಟ್ಟಿಸಿದ ಮೇಲೆ ಅವರ ಮಾರ್ಗದರ್ಶನಕ್ಕಾಗಿ, ಅವರನ್ನು ಸರಿಯಾದ ಸನ್ಮಾರ್ಗದಲ್ಲಿ ನಡೆಸಲಿಕ್ಕಾಗಿ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ, ಬೇರೆ ಬೇರೆ ಕಾಲದಲ್ಲಿ ಅನೇಕ ಪ್ರವಾದಿಗಳನ್ನು, ಮಹಾಪುರುಷರನ್ನು ಕಳಿಸುತ್ತಾ ಬಂದಿದ್ದಾನೆ. ಆ ಎಲ್ಲ ಪ್ರವಾದಿಗಳ ಮೇಲೆ, ಎಲ್ಲ ಮಹಾಪುರುಷರ ಮೇಲೆ ಮತ್ತು ವಿಶೇಷವಾಗಿ ಕೊನೆಯ ಪ್ರವಾದಿಯಾದಂಥ ಮೊಹಮ್ಮದ್ ಪೈಗಂಬರರ ಮೇಲೆ ಅವನ ಅನುಗ್ರಹ ಸದಾ ವರ್ಷಿಸುತ್ತಿರಲಿ ಎಂದು ನಾನು ಹಾರೈಸುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿದಂಥ ನಮ್ಮ ವಿದ್ಯಾನಗರದ ಸಕಲ ದೇಶ ಬಾಂಧವರೇ, ಜಾತಿ, ಧರ್ಮ, ಮತ, ಪಂಥಗಳ ಭೇದ ಭಾವವಿಲ್ಲದೆ ಎಲ್ಲ ದೇಶ ಬಾಂಧವರಿಗೆ ನಾನು ಇಸ್ಲಾಮಿನ ಶಿಷ್ಟಾಚಾರದ ಪ್ರಕಾರ ಅಸ್ಸಲಾಮು ಅಲೈಕುಂ. ಅಂದರೆ ಆ ಸೃಷ್ಟಿಕರ್ತನಾದ ಅಲ್ಲಾಹನಿಂದ ತಮ್ಮೆಲ್ಲರಿಗೂ ಶಾಂತಿ ಸಿಗಲಿ, ನೆಮ್ಮದಿ ಸಿಗಲಿ, ಒಳ್ಳೆಯ ಮಾರ್ಗದರ್ಶನ ಸಿಗಲಿ ಅಂತ ನಾನು ಹಾರೈಸುತ್ತೇನೆ. ಎರಡನೇದಾಗಿ, ಈ ತಿಂಗಳು ಪವಿತ್ರ ರಂಜಾನ್ ತಿಂಗಳವಾಗಿದೆ. ಮುಸಲ್ಮಾನರಿಗೆ ಅದು ಅತ್ಯಂತ ಪವಿತ್ರ ತಿಂಗಳು. ಇದು ಪೂರ್ತಿ ತಿಂಗಳಲ್ಲಿ ಮುಸಲ್ಮಾನರು ಉಪವಾಸವನ್ನು ಆಚರಿಸುತ್ತಾರೆ. ಸುಮಾರು 16 ದಿವಸ ಕಳೆದಿವೆ. ಇವತ್ತು ಅರ್ಧಕ್ಕಿಂತ ಕಳೆದಿದ್ದೇವೆ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೂಡ ತಮಗೆ ಅರ್ಪಿಸುತ್ತಿದ್ದೇನೆ. ಆತ್ಮೀಯ ದೇಶ ಬಾಂಧವರೇ, ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಯಾವುದೇ ಕೆಲಸ ನಾವು ಮಾಡಬೇಕಾದರೆ ಅದಕ್ಕೆ ಒಂದು ಉದ್ದೇಶ ಇರ್ತದೆ.
ಉದ್ದೇಶ ಇಲ್ಲದೆ ಪರ್ಪಸ್ ಇಲ್ಲದೆ ಯಾವುದೇ ಕೆಲಸನ ಮಾಡೋದಿಲ್ಲ ಜಗತ್ತಿನಲ್ಲಿ. ಕಳ್ಳ ಸಾಗಾಣಿಕೆ ಮಾಡೋರಿಗೂ ಒಂದು ಉದ್ದೇಶವಿದೆ. ಈ ವಿದ್ಯಾನಗರದಲ್ಲಿ ಭವ್ಯ ಮಸೀದಿಯನ್ನು ಕಟ್ಟಲಾಗಿದೆ. ಏನು ಉದ್ದೇಶ ಇರೋದು? ಲಕ್ಷಾನುಕೋಟಿ ರೂಪಾಯಿ ಖರ್ಚು ಮಾಡಿ ಸಾಕಷ್ಟು ಶ್ರಮ ವಹಿಸಿ ಈ ಮಸೀದಿನ ಯಾಕೆ ಕಟ್ಟಲಾಗಿದೆ? ಏನು ಇದರ ಉದ್ದೇಶ? ಇದರ ಉದ್ದೇಶ ಅಂದರೆ ನಮ್ಮ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಸಾಮೂಹಿಕ ಪ್ರಾರ್ಥನೆ ಮಾಡಿ ಅವನ ಪ್ರಾರ್ಥನೆ ಮಾಡುವುದು. ಈ ಉದ್ದೇಶಕ್ಕಾಗಿ ಇನ್ನೊಂದು ಕಟ್ಟಿದ್ದೇವೆ, ಸುಮ್ಮನೆ ಕಟ್ಟಿಲ್ಲ ಮಸೀದಿ ಇದನ್ನು. ಅದಕ್ಕಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೆ ನಮಗೆ ಒಂದು ಮಹತ್ತರವಾದ ಉದ್ದೇಶವಿದೆ. My name is Sitaram B. Wadi. I am practicing advocate for High Court and KAT. This is a good move from the Vidyanagar Masjid Committee. It has to be happened throughout, not only in Gulbarga, throughout the India. I think it is happening somewhere. हमारे कोर्ट को भी आते हैं मंगलूर से, अभी भी उधर भी अच्छा तरह से हम एक फंक्शन अरेंज कर लेते हैं. एंड दिस इज नो व्हाट आई वांट टू से इज दैट ನಮ್ ಕಾನ್ಸ್ಟಿಟ್ಯೂಷನ್ 75 ವರ್ಷ ಆಯ್ತು, ಏನು ಆಗಿಲ್ಲ. ಅದರ ಪ್ರಿಯಾಂಬಲ್ ಚೇಂಜ್ ಆಗಿಲ್ಲ. ಯಾರು ಯಾವುದೇ ರೀತಿ ಎಂಜಬಾರ್ದು. ಇತ್ತೀಚಿನ ಘಟನೆಗಳು ಹಾಗೆ ಮಾಡ್ತಾವೆ, ತಲೆಗೆ ತುಂಬ್ತಾ ಇದ್ದಾರೆ. ಬಟ್ ಒಂದು ನಮ್ಮ ಸಂವಿಧಾನವನ್ನ ತಿದ್ದುಪಡಿ ತೆಗಿಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿ ತನ ನಮ್ಮ ದೇಶದ ಮಾತೃತ್ವ ಇರ್ತದ, ಎಲ್ಲಿ ತನ ನಮ್ಮಲ್ಲಿ ಒಗ್ಗಟ್ಟು ಇರ್ತದೋ ಅಲ್ಲಿವರೆಗೂ ನಮ್ಮ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಜಾತ್ಯತೀತ ಇರುತ್ತೆ. ಅದ್ರ ಬಗ್ಗೆ ಯಾರಿಗೂ ಯಾವುದೇ ರೀತಿ ಭಯ ಬೇಡ. ಒಂದು ಇನ್ನೊಂದು ಭಾರತದ ದೇಶದ ಬಗ್ಗೆ ನಮ್ಮ ಮಣಿಯಾರ್ ಸಾಹೇಬ್ರು ಹೇಳಿದ್ರು. ಅವ್ರು ಹೇಳಿದ್ ನಂದೊಂದಿಷ್ಟೇ ಆಡು, ಇಡೀ ಜಗತ್ತಿನಲ್ಲಿರುವ ಎಲ್ಲಾ ದೇಶಗಳು ನಮ್ ದೇಶದ ಪರ್ಟಿಕ್ಯುಲರ್ ನಮ್ಮ ದೇಶದಲ್ಲಿ ಎಲ್ಲಾ ಜಾತಿ, ಎಲ್ಲಾ ಜನಾಂಗ, ಎಲ್ಲಾ ಧರ್ಮದವರು ಸಿಗ್ತಾರ. ನೀವು ಅಮೆರಿಕಕ್ಕೆ ಹೋದ್ರೆ 1-2 ಜಾತಿದವ್ರು ಸಿಗ್ಬೋದು, ಮತ್ತೊಂದು ಪಾಕಿಸ್ತಾನಕ್ಕೆ ಹೋದ್ರೆ ನಿಮ್ಗೆ 1-2 ಜಾತಿದವ್ರು ಸಿಗ್ಬೋದು ಅಷ್ಟೇ. ಬಟ್ ಇಂಡಿಯಾದಲ್ಲಿ ಇಡೀ ಜಗತ್ತಿನ ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಭಾಷೆ ಮಾತಾಡೋರು, ಪ್ರತಿಯೊಂದು ಧರ್ಮ ಆಚರಣೆ ಮಾಡೋರು, ಧರ್ಮ ಆಚರಣೆ ಮಾಡ್ಲಾರ್ದವರು ಎಲ್ಲರೂ ಸಿಗ್ತಾರ. ಸೊ ಒನ್ಸ್ ಅಗೇನ್ ಐ ಥ್ಯಾಂಕ್ ಯು ಟು ಮಸ್ಜಿದ್ ಕಮಿಟಿ ಅಂಡ್ ವಿದ್ಯಾನಗರ್ ಪೀಪಲ್. ಥ್ಯಾಂಕ್ ಯು ವೆರಿ ಮಚ್. सिद्धाराम बी वाडी. आज 18 तारीख मंगलवार का दिन है, 2025 का भी दिन है और ये बरकत का महीना रमजान है. इसके बारे में कोई कुछ भाषा करने की जरूरत नहीं है. और सबके लिए 140 करोड़ के लिए संबंध का विध है. ये हिंदू मुस्लिम के जो बार बार हो रहे हैं, ये राजकारण के लिए हो रहे हैं, ये समाज के लिए नहीं है, ये धोखाधड़ी की बातें. इसके कारण से ये भाईचारा का है और भाईचारे की बातें के अंदर ईद सब मिला को करना, यही मैं देश के लिए शुभकामना देता हूँ. बस. मेरा नाम है भगवान राव कांबळे. पहले मैं आप लोगों का शुक्रिया अदा करना चाहता हूँ, मुझे यहाँ तक बुला के इज्जत अफजाई करने की वजह से. और आज के दौर में अपने शहर में जो अमन कायम हुई है, सब आप लोगों के मदद से हम सब बिल्कुल शांति से, अमन से रहते हैं. गुलबर्गा, जिसको आजकल कलबुर्गी कहते हैं, वो बहुत ही अमन परस्त जिले का हेडक्वार्टर हो गया है. वो होने के वास्ते आप लोगों का सब मदद और क्या बोलते हैं आपका कोऑपरेशन से हम सब बहुत अच्छे तरीके से रह रहे हैं, जिंदगी बसर कर रहे हैं. इसलिए मैं और एक बार शुक्रिया अदा करके मैं मेरे 2 लाइन अब जो ख़त्म करना चाहता हूँ. जियो और जीने दो एक चीज़ है, जियो और जीने दो एक चीज़ है.
टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क। सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birnakapom near Gaushavali Dargah, KGF, Karnataka. Contact details 9483444290 9480107826.